ಏನಂತಾರಮ್ಮ ಎಲ್ಲರೂ ಚಡ್ಡಿ ಹಾಕೊಂಡಿಲ್ಲ ಅಂದ್ರೆ ಏನಂತಾರೆ? ಶೇಮ್ ಶೇಮ್ ಅಂತಾರಾ? ಕೂಡ ಹಾಕ್ತೀನಿ. ಈಗೀಗ ನಮ್ಮ ಕೃತಿಕ್ಷಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ, ಹೇಳಿದ ಮಾತೆಲ್ಲ ಕೇಳ್ತಾಳೆ. ಈಗ ಶೂ ಹಾಕ್ಕೊಂಡು ತಾತ ಜೊತೆ ವಾಕಿಂಗ್ ಹೋಗ್ತಿದ್ದಾಳೆ. ನನಗೆ ಬಾಯ್ ಮಾಡಿದ್ಲು, ನಾನು ಕೂಡ ಬಾಯ್ ಮಾಡಿದೆ. ಸೊ ಈಗ ಸಾಂಬಾರು ಮಾಡ್ಕೊಳ್ಳೋಣ ಅನ್ನೋಷ್ಟೊತ್ತಲ್ಲಿ ನನ್ನ ಮಗಳು ವಾಪಸ್ ಬಂದು ನನ್ನ ಕರ್ಕೊಂಡೋಗು, ನೀನು ಬಾ ಅಂತ ತುಂಬ ಹಠ ಮಾಡಿದ್ಲು. ಇಲ್ಲಿ ನೋಡಿ ಗಣೇಶ ದೇವರು ಎಷ್ಟು ಚೆನ್ನಾಗಿದೆಯಲ್ಲ. ಶಿವನ ದೇವಸ್ಥಾನ ಪಕ್ಕದಲ್ಲೇ ಗಣೇಶ ದೇವ್ರನ್ನ ಕೂರಿಸಿದ್ದಾರೆ. ಮತ್ತು ಶಿವನ ದೇವಸ್ಥಾನ ಪಕ್ಕದಲ್ಲೇ ಈ ಸ್ಕೂಲ್ ಇದೆ ನೋಡಿ. ಸೊ ಇಲ್ಲಿ ಜಾರೋ ಬಂಡಿ, ಉಯ್ಯಾಲೆ ಎಲ್ಲ ಇದೆ. ಇಲ್ಲಿ ಯಾವಾಗಲೂ ಕರ್ಕೊಂಬರ್ತಾಳೆ ಆಟಾಡಿಸೋ ಅಂತ. ಸೊ ಜಾರೋ ಬಂಡಿಯಲ್ಲಿ ಅವಾಗಿಂದ ಕೂತಿದ್ದಾಳೆ, ಜಾರು ಅಂದರೆ ಜಾರ್ತಾ ಇಲ್ಲ. ಆಮೇಲೆ ಇಲ್ಲಿ ಹೂವು ನೋಡಿದ್ಲು, ಆ ಹೂವು ಬೇಕು ಅಂತ ಹಠ ಮಾಡಿದ್ಲು. ಸೊ ನಾನು ಹೂವು ಕಿತ್ಕೊಟ್ಟೆ. ಈಗ ಅವಳು ಕಿವಿಗೊಂದು, ನನ್ನ ಕಿವಿಗೊಂದು ಇಟ್ಕೊಂಡಿದ್ದೀವಿ. ಕೃತಿಕ್ಷ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳಲ್ಲ ಕಿವಿಯಲ್ಲಿ ಹೂವು ಇಟ್ಕೊಂಡಿರೋದಕ್ಕೆ. ಇವಾಗ ಒಂದಿವೆ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಿದ್ದಾಗ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಒಂದು ಕೋತಿ ಮತ್ತು ಕೋತಿ ಮರಿ ಇತ್ತು. ಸೇಮ್ ನಮ್ಮ ಥರನೇ ಇತ್ತು ಅಂತಲೇ ಹೇಳ್ಬೋದು.